ಅಲ್ಲಮ ಪ್ರಭು ಎಲ್ಲೆಲ್ಲಿ ನೆಲೆಸಿದ್ದಾನೆ ಅನ್ನುವಂಥದ್ದು ಬಹಳ ಆಶ್ಚರ್ಯವನ್ನು ಉಂಟು ಮಾಡಿದೆ. ಈ ರಾಜ್ಯದ ಮಹಾತ್ಮರಂತೇನಾಗಿ ಹೋಗ್ಯಾರಲ್ಲ, ಈ ರಾಜ್ಯದೊಳಗೆ ಹುಟ್ಟಿದವರು. ಬಹುಶಃ ಇಡೀ ದೇಶದ ಇತಿಹಾಸದಲ್ಲಿ ಯಾರಾದರೂ ಕರ್ನಾಟಕದವರೊಬ್ಬರು ಮಹಾತ್ಮರ ಸಿಗ್ತಾರಪ್ಪ ಅಂದ್ರೆ ಅಲ್ಲಂ ಪ್ರಭುದೇವರು ಮಾತ್ರ ಸಿಗ್ತಾರೆ, ಹೊರತಾಗಿ ಬೇರೆ ಇನ್ಯಾರೂ ಸಿಗಲ್ಲ. ಇತ್ತಿತ್ತಲಾಗಿ ಬಸವಣ್ಣನವರು ಬಹಳ ಹೆಸರನ್ನ ಮಾಡ್ತಿರಬಹುದು, ಆದರೆ ಇತಿಹಾಸದಲ್ಲಿ ಉತ್ತರದ ಸನ್ಯಾಸಿಗಳಿಗೆ ಬುದ್ಧಿ ಕಲಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅಲ್ಲಮ ಪ್ರಭುದೇವರು. ಉತ್ತರದ ಸನ್ಯಾಸಿಗಳಿಗೆ ನಾ ಹೇಳೋದು, ಅವರು ಎಲ್ಲಿ ತನಕ ಹೋಗ್ತಾರಪ್ಪ ಅಂತಂದ್ರೆ ನೇಪಾಳದವರೆಗೂ ಹೋಗ್ತಾರೆ. ಅವತ್ತಿನ ಕಾಲಕ್ಕೆ 900 ವರ್ಷಗಳ ಹಿಂದೆ ಅವರಿದ್ರು. ನೇಪಾಳದ ಹಿಮಾಲಯದ ತುದಿಯಲ್ಲಿರ್ತಕ್ಕಂತಹ ಎಲ್ಲಾ ಸನ್ಯಾಸಿಗಳಿಗೆ ಯೋಗದ ಮರ್ಮವನ್ನು ತಿಳಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಅಲ್ಲಮ ಪ್ರಭುದೇವರು. ಯೋಗಿಗಳಂದ್ರೆ ಹೇಗಿರಬೇಕು, ಸಾಧುಗಳಂದ್ರೆ ಹೇಗಿರಬೇಕು, ಶಿವಯೋಗ ಸಾಧನೆಯ ಮಹತ್ವ ಯಾವುದು, ಹಠಯೋಗ ಸಾಧನೆಯ ಮಹತ್ವ ಯಾವುದು, ಹಠಯೋಗ ಎಲ್ಲಿ ತನಕ ಹೋಗುತ್ತೆ, ಶಿವಯೋಗ ಎಲ್ಲಿ ತನಕ ಹೋಗುತ್ತೆ, ಈ ಎಲ್ಲ ವಿಚಾರಗಳನ್ನ ಅವರಿಗೆ ತಿಳಿಸಿರ್ತಕ್ಕಂಥವರು ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರ ನಂತರದಲ್ಲಿ ದಕ್ಷಿಣ ಭಾರತದ ಸನ್ಯಾಸಿಗಳು ಹಿಮಾಲಯದ ಸನ್ಯಾಸಿಗಳನ್ನ ಆಕರ್ಷಣೆ ಮಾಡಿದ್ದು ಯಾರು ಅಂತಂದ್ರೆ ರಮಣ ಮಹರ್ಷಿಗಳು. ರಮಣ ಮಹರ್ಷಿಗಳು ನಮಗೆ ಎಲ್ಲರಿಗೂ ದಕ್ಷಿಣದವರಿಗೆ ಉತ್ತರದ ಪ್ರದೇಶ ಅಂದ್ರೆ ಯಾವಾಗಲೂ ಕೂಡ ಬಹಳ ಪ್ರೀತಿ, ನಮಗೆ ಗೌರವ. ಸನ್ಯಾಸಿಗಳು ಅಥವಾ ಉತ್ತರದ ನಾಯಕರು ಬಹಳ ಪ್ರೀತಿ ನಮಗೆ. ಯಾಕಂದ್ರೆ ಅವರೇ ಬಹಳ ಶ್ರೇಷ್ಠ, ಈ ಕಡೆದವರು ಅಷ್ಟೇನು ಶ್ರೇಷ್ಠ ಅಲ್ಲ ಅನ್ನುವಂಥ ಭಾವನಾ ನಮ್ಮ ಜನರಿಗಿದೆ. ನಿಮಗ ರಾಜಕೀಯವಾಗಿ ಹೇಳೋದಾದ್ರ ಯಾವಾಗಲೂ ದಕ್ಷಿಣದ ಭಾರತದ ಜನಗಳು ಉತ್ತರ ಭಾರತದವರಿಗೆ ನಾಯಕತ್ವವನ್ನು ಕೊಟ್ಕೊಂತ ಬಂದವರು. ನೀವೆಲ್ಲ ಉತ್ತರ ಭಾರತದವರು ಈ ದೇಶವನ್ನು ಎಷ್ಟು ಆಳಿದ್ರು ದಕ್ಷಿಣ ಭಾರತದವರು ಅಷ್ಟು ಆಳಲಿಲ್ಲ, ಒಬ್ಬ PV ನರಸಿಂಹರಾವನ್ನು ಹೊರತುಪಡಿಸಿದ್ರು. ಆ ಕಡೆದವರೇ ಬಹಳ ಮಹತ್ವ ಎಲ್ಲರೂ. ಹಾಗೆ ಸನ್ಯಾಸಿಗಳು, ಹಾಗೆ ರಾಜಕಾರಣಿಗಳು, ಹಾಗೆ ಸಾಹಿತಿಗಳು, ಹಾಗೆ ಕಲಾವಿದರು, ಎಲ್ಲಾ ರಂಗದಲ್ಲಿನೂ ಕೂಡ ದಕ್ಷಿಣ ಭಾರತದವರಿಗೆ ಕೀಳರಿಮೆ ಏನಪ್ಪಾ ಅಂದ್ರೆ ನಮ್ಗಿಂತ ಅವ್ರು ಬಹಳ ಮುಂದುವರೆದಾರ, ನಮ್ಗಿಂತ ಅವ್ರು ಬಹಳ ಶ್ರೇಷ್ಠದಾರ ಅಂತ ನಮಗೊಂದು ಭಾವನೆ ಐತಿ. ಆದ್ರೆ ನಿಮಗೊಂದು ಗೊತ್ತಿರಲಿ, ದಕ್ಷಿಣ ಭಾಗದವ್ರನ್ನ 900 ವರ್ಷದ ಹಿಂದೆ, ಉತ್ತರ ಭಾರತದವ್ರನ್ನ 900 ವರ್ಷದ ಹಿಂದೆ ತಲೆಬಾಗುವಂತ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರ ನೀವೇನ್ ಜಾತ್ರೆ ಮಾಡಕತ್ತಿರಲ್ಲ ಅಲ್ಲಮ ಪ್ರಭುದೇವರು ಅವರು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರಬೇಕು. ಅಂದ್ರೆ ಅಲ್ಲಮ ಪ್ರಭುದೇವರು ಎಷ್ಟು ದೊಡ್ಡ ಯೋಗಿ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಬಹಳ ದೊಡ್ಡ ಯೋಗಿ ಆತಗೆ ಸಮಬರುವಂತಹ ಯಾವ ಯೋಗಿಗಳು ಆ ಕಾಲದಲ್ಲಿ ಇರಲಿಲ್ಲ. ಅಲ್ಲಮ ಪ್ರಭುದೇವರು ಹೇಗಿದ್ರು ಅಂತಂದ್ರ ಕೆಲವು ಸಾರೆ ಗಾಳಿಯಾಗಿ ಬಿಡ್ತಿದ್ರು. ಅಂದ್ರೆ ಆತನಿಗೆ ಇನ್ನೂ ಒಂದು ಹೆಸರು ಯೋಮಕಾಯ ಅಂತ. ಅಲ್ಲಮ ಪ್ರಭುದೇವರಿಗೆ ಮತ್ತೊಂದು ಹೆಸರು ಯೋಮಕಾಯ ಅಂತ ಹೇಳಿ. ಸೊಲ್ಲಾಪುರ ಸಿದ್ದರಾಮೇಶ್ವರನಿಗೆ ಒಂದಿಷ್ಟು ಬುದ್ಧಿವಾದ ಹೇಳಬೇಕಂತ ಹೋಗ್ತಾರೆ ಇವರು. ಎಲ್ಲಿಗೆ ಹೋಗ್ತಾರ? ಸೊಲ್ಲಾಪುರಕ್ಕೆ ಹೋಗ್ತಾರ. ಆ ಸೊಲ್ಲಾಪುರಕ್ಕೆ ಹೋಗಿ ಆ ಸೊಲ್ಲಾಪುರ ಸಿದ್ದರಾಮೇಶ್ವರನ ಕರ್ಕೊಂಡು ಬಸವ ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ಅವ್ರ ತಲೆಯಾಗಿ ಬರ್ತೈತಿ. ಸೊಲ್ಲಾಪುರದ ಸಿದ್ದರಾಮೇಶ್ವರ ಕೆರೆ ಕಟ್ಸೋದೇನು, ನಿತ್ಯ ಸಾಮೂಹಿಕ ಮದುವೆ ಮಾಡೋದೇನು, ಸಾವಿರ ಜನರಿಗೆ ಊಟಕ್ಕೆ ಹಾಕೋದೇನು, ಏನು ಬಡವರಿಗೆ ಸಹಾಯ ಮಾಡೋದೇನು, ಇಂಥವೆಲ್ಲ ಕೆಲಸಗಳನ್ನ ಮಾಡ್ಕೋಂತ ತಾನೇ ಸರ್ವ ಸಾಮ್ರಾಟ ಅಂತೇಳಿ ಕುಂತ್ಕೊಂಡಿರ್ತಾನೆ. ಬಹಳ ದೊಡ್ಡಾತ.
ಆಶ್ಚರ್ಯ ಅಂತಂದ್ರ ಆತನು ಯೋಗಿನೇ. ಯಾರು? ಸೊಲ್ಲಾಪುರ ಸಿದ್ದರಾಮೇಶ್ವರ. ಆತನು ಬಹಳ ದೊಡ್ಡ ಯೋಗಿನೇ. ಬಹಳ ದೊಡ್ಡ ಯೋಗಿ ಆಗಿರ್ತಕ್ಕಂತಹ ಸಿದ್ದರಾಮೇಶ್ವರನ ಹತ್ರ ಈತ ಹೋದಾಗ ಅಲ್ಲಿ ಈತ ಇರುವುದಿಲ್ಲ. ಸಿದ್ದರಾಮೇಶ್ವರ ಬರೀ ಕೆಲಸಗಾರರಿರ್ತಾರೆ. ಆ ಕಟ್ಟಡ ಮಾಡ್ತಕ್ಕಂಥ ಕಲ್ಲಿನ ಕೆಲಸ, ಕಲ್ಲಿನಿಂದ ಕಟ್ಟಡ ಮಾಡ್ತಕ್ಕಂಥವ್ರಿಗೆ ಪ್ರಭುದೇವರು ಹೋಗಿ ಏನು ಕೇಳ್ತಾನಪ್ಪ ಅಂತಂದ್ರೆ, ಎಲ್ಲದ ನಿಮ್ಮ ಒಡ್ಡ ಅಂತ ಕೇಳ್ತಾನ. ಎಷ್ಟು ಸಿಟ್ಟು ಬಂದಿರ್ಬೇಕು ಆ ಜನರಿಗೆ. ನಿತ್ಯ ಕೆಲಸ ಕೊಟ್ಟ ಅನ್ನ ಹಾಕವನಿಗೆ ಒಂಟೆ ಅಕ್ಷರನೊಳಗ ಎಲ್ಲದಾನ ನಿಮ್ಮ ಒಡ್ಡ ಅಂದಾಗ ಎಷ್ಟು ಸಿಟ್ಟು ಬಂದಿರಬೇಕು. ಎಲ್ಲರೂ ಸೇರಿ ನಮ್ಮ ಸಿದ್ದರಾಮೇಶ್ವರನಿಗೆ ಇಂಥ ಮಾತು ಮಾತಾಡ್ತೇನೋ, ಎಲ್ಲಿ ಅವನಿನ ಸಾಧು ಅಂತೇಳಿ ತಿಳ್ಕೊಂಡು ಎಲ್ಲರೂ ಸೇರಿಕೊಂಡು ಕಲ್ಲು ಹೊಡೆಯಕ್ಕೆ ಚಾಲು ಮಾಡ್ತಾರೆ. ಏನು ಕಟ್ಟು ಕಲ್ಲು ಇರ್ತಾವಲ್ಲ, ಗಾಡಿ ಕಟ್ಟು ಕಲ್ಲು, ಆ ಎಲ್ಲ ಕಲ್ಲು ತಗೊಂಡು ಅಲ್ಲಮ ಪ್ರಭುದೇವ್ರ ಮೇಲೆ ಹೊಡೆದು ಕೊಂದು ಬಿಡ್ಬೇಕು ಇವನ್ನ. ನಮ್ಮ ಸಿದ್ದರಾಮೇಶ್ವರನಿಗೆ ಹಿಂಗೆ ಮಾತಾಡಕತ್ತೇನಂದ್ರೆ ಇವನು ಉಳಿಸಬಾರದು ಅಂತೇಳಿ ಅಷ್ಟು ಕಲ್ಲು ಹೊಡೆಯುವಾಗ ಇವ್ರ ಕೈಯಾಗಿನ ಕಲ್ಲು ಅಲ್ಲಮ ಪ್ರಭುದೇವರಿಗೆ ಮುಟ್ಟಿದ ಕೂಡಲೇ ಹೂವಾಗಿ ಬಿಡ್ತಿದ್ವು. ಅಲ್ಲಿ ಒಗದಿರುವಂತಹ ಸಾವಿರಾರು ಕಲ್ಲುಗಳ ರಾಶಿ ಹೂವಿನ ರಾಶಿ ಆಗಿಬಿಡ್ತು. ಅವ್ರು ಹೆದರಿಬಿಟ್ರು. ಯಾರು? ಕೆಲಸ ಮಾಡೋರೆಲ್ಲ ಹೆದರಿಬಿಟ್ರು. ಇದೇನಪ್ಪ ಕಲ್ಲು ಒಗದ್ರು ಹೂ ಹಾಕವಲ್ಲ ಅಂತ. ಕಲ್ಲು ಒಗದ ಕೂಡಲೇ ಹೂವು ಆಗ್ತಾವಲ್ಲ ಅಂತೇಳಿ ಗಾಬರಿಯಾಗಿ ಹೆದರಿಕೊಂಡು ಓಡಿ ಹೋಗಿ ಆ ಸಿದ್ದರಾಮೇಶ್ವರನಿಗೆ ಹೇಳ್ತಾರವ್ರು, ಯಾವನೋ ಒಬ್ಬನು ಬಂದಿದ್ದಾನೆ, ಮಹಾಪ್ರಭುಗಳೇ ನಿಮ್ಮ ವಿಷಯವಾಗಿ ಹಗುರವಾಗಿ ಮಾತಾಡ್ತಾ ಇದ್ದಾನೆ, ಕೆಟ್ಟ ಶಬ್ದಗಳಲ್ಲಿ ನಿಮ್ಮನ್ನು ಬಳಸ್ತಾ ಇದ್ದಾನೆ, ಏನೇನೋ ಮಾತಾಡ್ತಾ ಇದ್ದಾನೆ. ನಮಗೆ ಸಿಟ್ಟು ತಡ್ಕೊಳ್ಳೋಕ್ಕಾಗಲಾರ್ದ ನಾವು ಅವನಿಗೆ ಕಲ್ಲು ಹೊಡೆದ್ವಿ. ಆ ಎಲ್ಲ ಕಲ್ಲುಗಳು ನಾನಾ ಥರ ಹೂವಾಗಿ ಬೀಳಕ್ಕೆ ಹತ್ತಿ ಬಿಟ್ಟಿದ್ದಾವೆ. ಆ ಹೂವಿನ ರಾಶಿ ಮೇಲೆ ಅವ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವನೇ ಯಾರಪ್ಪ ಬಂದಾವ ಅಂತೇಳಿ ಇವ ತನ್ನ ಗತ್ತಿನೊಳಗೆ ಸಿದ್ದರಾಮೇಶ್ವರ ಹೋಗಿ ನೋಡ್ತಾನ. ನಾನು ಏನು ತಿಳ್ಕೊಂಡಿಯೋ ನೀನು? ಹೂವ ಮಾಡಿರಬಹುದು ನೀ ಕಲ್ಲನ್ನ. ನಾನೇನದೀನಿ ಗೊತ್ತಾ? ಈ ಚರ್ಮದ ದೇಹವನ್ನ ವಜ್ರ ದೇಹ ಮಾಡಿರ್ತಕ್ಕಂಥವ್ ನಾನು ಅಂದವ. ಏನಂದವ? ಈ ಚರ್ಮದ ದೇಹ ಐತಲ್ಲ, ಇದನ್ನ ತೆಗೆದು ವಜ್ರ ದೇಹ ಮಾಡಿದೀನಿ ನಾನು. ಅಂತಹ ಯೋಗಿ ಅದೀನಿ ನಾನು. ನನ್ನಂತವನ ಮುಂದೆ ನಿಂದ್ಯಾವ ದಿಮಾಕ? ಏನ್ ಬಂದಿ ಇಲ್ಲಿ ತೋರ್ಸಾಕ? ಒಂದು ಸಾರಿ ಪರೀಕ್ಷೆ ಮಾಡ್ತೀಯನ್? ನನ್ನ ಮಾಡ್ತೀನಿ ಅಂದವ. ತಗೋ ಹಂಗಾದ್ರ ಈ ತಲವಾರ ತಗೋ ಅಂದ. ದೊಡ್ಡದೊಂದು ಕತ್ತಿ ಇರ್ತೈತಲ್ಲ, ಆ ತಲವಾರನ್ನ ಅಲ್ಲಮ ಪ್ರಭುದೇವರ ಕೈಯಾಗ ಕೊಟ್ಟು ಸಿದ್ದರಾಮೇಶ್ವರ ತನ್ನ ತಾಕತ್ತನ್ನ, ಯೋಗದ ಶಕ್ತಿಯನ್ನು ತೋರಿಸ್ಬೇಕಂತ ಹೇಳಿ, ಹೊಡಿ ನನಗೆ ನೋಡೋಣ, ಕತ್ತರಿಸಿ, ನಾನು ಯಾಕಡೆ ಕತ್ತರಿಸ್ತೀನಿ ನೋಡೋಣ ಅಂತೇಳಿ ಅಂದಾಗ ಹರಿತವಾದ ತಲವಾರನ್ನ ಕೈಯಾಗ ಕೊಟ್ಟು ಕುತ್ತಿಗೆಗೆ ಹೊಡಿತಾನ. ಕಡಲ್ ಅಂತತೆ ಹೊರತಾಗಿ ಅದು ನಡುದೂ ಇಲ್ಲ, ಕತ್ತರಿಸೋದೂ ಇಲ್ಲ. ಚೂರು ಬೇಕಿಲ್ಲ, ಅದು ಏನಾಗೋದೇ ಇಲ್ಲ. ಕಡಲ್ ಅಂತೇಳಿ ಶಬ್ದ ಬರ್ತೈತಿ. ಹೊಟ್ಟಿಗೆ ಹೊಡಿ ಅಂತಾನ. ಹೊಟ್ಟಿಗೆ ಹೊಡೆದ್ರು ಕಡಲ್ ಅಂತ, ತೊಡಿಗೆ ಹೊಡಿ ಅಂತಾನೆ. ಎಲ್ಲಿ ಹೊಡೆದ್ರು ಕೂಡ ಅದು ಮುರಿದು ಬೀಳಾಕತ್ತೆ ಹೊರತಾಗಿ ತಲವಾರ. ಆದ್ರೆ ಇವಂಗೇನಾಗ್ಲಿಲ್ಲ. ಇದು ನನ್ನ ಯೋಗ ಶರೀರ, ಇಂಥವನ ಮುಂದೆ ದಿಮಾಕ ತೋರ್ಸಾಕ್ ಬಂದಿ ನೀನು ಅಂದ. ಓಹೋ, ಭಾರಿ ಗಟ್ಟಿ ಮಾಡಿಬಿಡು, ಅದನ್ನು ಭಾರಿ ಗಟ್ಟಿ ಮಾಡಿಬಿಡು ಅಂದ ಪ್ರಭುದೇವರು. ದೊಡ್ಡ ಯೋಗಿ ಅಲ್ಲ ಇವ, ಸಣ್ಣ ಯೋಗಿ ಅಲ್ಲ ಪ್ರಭುದೇವರು. ಅವನಿಗೇನು ಬಹಳ ಆಶ್ಚರ್ಯ ಅನಿಸಲಿ. ನಿಮಗಾಗಿದ್ರ ಆಗಿಂದಾಗ ಟಿವಿ ಅವ್ರನ್ನ ಎಲ್ಲರನ್ನು ಕರ್ಕೊಂಡು ಬಂದು ಇಂಥವ್ ನಮ್ಮೂರಾಗ ಅದನ್ನ ಹಾಕ್ರಿ ಇವ್ನ ಮೊದಲು ಎಲ್ಲ ಕಡೆಗೆ ಅಂತೇಳಿ ಸುದ್ದಿ ಮಾಡಿಸಿ ಊರ್ ಮಂದಿ, ನಾಡಿನ ಮಂದಿ ಎಲ್ಲರೂ ಇಲ್ಲಿಗೆ ಬರುವಂಗೆ ಮಾಡಿಬಿಡ್ತಿದ್ರಿ. ಆದ್ರೆ ಅವೇನು ಗಾಬರಿ ಆಗ್ಲಿಲ್ಲ. ಏನು ದೊಡ್ಡ ಕಸರತ್ತು ಮಾಡಿಯೋ, ಅಂತಹದ್ದೇನು ದೊಡ್ಡ ಕಸರತ್ತು ಮಾಡಿದಿ? ಇದನ್ನ ಗಟ್ಟಿ ಮಾಡಿಬಿಟ್ರೆ ಮುಗಿದು ಹೋಯ್ತೇನು? ಇದು ಗಟ್ಟಿ ಆಗಬಾರದು ಅಂದವ. ಇದು ಗಟ್ಟಿ ಆದ್ರೂ ಒಳಗೊಂದಿಷ್ಟು ದೋಷ ಐತಿ ಅಂತ ಅರ್ಥ. ಗಟ್ಟಿ ಇದ್ದಿದ್ದನ್ನ ಮುರಿದು ಹಾಕಕ್ಕೆ ಬರ್ತೈತಿ. ಯೋಗದ ಸಾಧನೆ ಅಂದ್ರೆ ಇದನ್ನ ಗಟ್ಟಿ ಮಾಡೋದಲ್ಲ, ಇದನ್ನ ಇಲ್ದಂಗ ಮಾಡೋದು ಅಂದವ. ಇಲ್ಲದಂಗ ಮಾಡೋದು ಯೋಗನೇ ಹೊರತಾಗಿ ಹಿಂಗ ಮಾಡೋದಲ್ಲ. ನೀನು ಮಾಡಿದ ಯೋಗ ಏನೈತಲ್ಲ, ಅವು 4 ಯೋಗಗಳು ಬರ್ತಾವ. ಮಂತ್ರಯೋಗ, ರಾಜಯೋಗ, ಲಯಯೋಗ, ಹಠಯೋಗ ಅಂತೇಳಿ 4 ಬರ್ತಾವ. ಆ 4 ಯೋಗಗಳನ್ನ ಮಾಡಿದ್ರೆ ಹಿಂಗ ಗಟ್ಟಿ ಆಗುತ್ತೆ. ಆದ್ರೆ ಇದೇನು ದೊಡ್ಡ ಮಹಾ ಅಲ್ಲ. ಇವೇನು ನೀ ಮಾಡಿದ ಯೋಗಗಳದಾವಲ್ಲ, ಅಳಿದು ಕೂಡುವ ಯೋಗಗಳು ಇವು 4 ಯೋಗ ಅಳಿದು ಕೂಡುವ ಯೋಗಗಳು. ನಾ ಮಾಡಿದ ಯೋಗದ ತಾಕತ್ತು ಹೆಂಗೈತಿ? ನೀ ಒಂದು ಕತ್ತಿ ತಗೋ ಅಂದವ. ತಗೊಂಡ ಅಲ್ಲಮ ಪ್ರಭುದೇವರಿಗೆ ನನ್ನ ಹೊಡಿ ಅಂತಂದಾಗ ಅಲ್ಲಿ ಸಪ್ಪಳಿಲ್ಲ, ಏನು ಇಲ್ಲ, ಸುಮ್ಮನೆ ದೇಹದಾಗದ ಹಿಂಗೆ ಅಡ್ಡಾಡ್ತಿತ್ತದು.
ದೇಹದೊಳಗೆ ಹಿಂಗೆ ಅಡ್ಡಾಡ್ತಿತ್ತು ತಲವಾರ. ಈಗ ಇದಕ್ಕೆ ಮೈಕಿಗೆ ನಾ ಹಿಂಗೆ ಹೊಡಿತೀನಪ್ಪ ಅಂದ್ರೆ ಕೈ ಈ ಕಡೆ ಬರ್ತೈತಿ ಅಥವಾ ಇದು ಈ ಕಡೆ ಹೊಳ್ಕೊಂಡ್ ಬೀಳ್ತೈತಿ. ಆದ್ರೆ ಇದ್ರೊಳಗೆ ತಲವಾರ ಹಿಂಗೆ ಅಡ್ಡಾಡಕತ್ತಿತ್ತು ಅಲ್ಲಂ ಪ್ರಭುದೇವ್ರನ್ನ ದೇಹದೊಳಗೆ. ಯಾಕಡ್ರನ್ನ ಅಡ್ಡಾಡ್ಸೋದ ನನ್ನ. ಇದು ಹೆಂಗೆ ಸಾಧ್ಯ ಅಂತೇಳಿ ಗಾಬರಿ ಆದ ಸೊಲ್ಲಾಪುರ ಸಿದ್ದರಾಮೇಶ್ವರ. ದೇಹವನ್ನ ಗಟ್ಟಿ ಮಾಡೋದೇ ದೊಡ್ಡ ಸಾಧನೆ ಅಂತ ನಾ ತಿಳ್ಕೊಂಡಿದ್ದೆ. ದೇಹವನ್ನ ಇಲ್ದಂಗ ಮಾಡುವಂತ ಸಾಧನೆ ಐತಲ್ಲ, ಇದು ಅಸಾಧ್ಯವಾಗಿರುವಂತಹದ್ದಂತೇಳಿ ಆ ಕೂಡಲೇ ಶರಣಾಗತನಾದ. ನನಗೆ ಮೋಕ್ಷದ ದಾರಿಯನ್ನು ತೋರಿಸುವಂತ ಬೇಡಿಕೊಂಡ ಸೊಲ್ಲಾಪುರ ಸಿದ್ದರಾಮೇಶ್ವರ. ಅವಾಗ ಹೇಳ್ತಾನೆ ಅಲ್ಲಮ ಪ್ರಭುದೇವರು, ಇದು ಶಿವಯೋಗದ ಸಾಧನೆ, ನಾನು ಮಾಡಿದ್ದು ಶಿವಯೋಗದ ಸಾಧನೆ ಅಂತ ಹೇಳ್ತಾನ. ಶಿವಯೋಗಕ್ಕೂ ಉಳಿದ ಯೋಗಗಳಿಗೂ ಏನು ವ್ಯತ್ಯಾಸ ಅಂತಂದ್ರ, ಅಳಿದು ಕೂಡುವ ಯೋಗಗಳು 4. ಇದು ಪಾಪ ನಿಮಗೆ ಹಳ್ಳಿ ಜನರಿಗೆ ಎಷ್ಟರ ಮಟ್ಟಿಗೆ ತಿಳಿತೈತೋ ಗೊತ್ತಿಲ್ಲ. ಆದ್ರೆ ಪ್ರಭುವಿನ ಜಾಗಕ್ಕೆ ಬಂದಾಗ ಪ್ರಭುವಿನ ಬಗ್ಗೆ ಸ್ವಲ್ಪ ಯೋಗದ ಬಗ್ಗೆ 4 ಮಾತು ಹೇಳಲಾರ್ದ ಮುಂದೆ ಹೋದ್ವಿ ಅಂದ್ರೆ ಬಹುಶಃ ಆತನಿಗೆ ದ್ರೋಹ ಮಾಡಿದಂಗೆ ಆಗುತ್ತೆ, ಸಿದ್ಧಾಂತಕ್ಕೆ ದ್ರೋಹ ಮಾಡಿದಂಗೆ ಆಗುತ್ತೆ ಅನ್ನೋದಕ್ಕೆ 2 ಮಾತುಗಳನ್ನು ಹೇಳಕತ್ತೀವಿ ನಾವು. ಅಳಿದು ಕೂಡುವ ಯೋಗ, ಉಳಿದು ಕೂಡುವ ಯೋಗ ಅಂತ ಹೇಳ್ತಾನವ. ನಿನ್ನ 4 ಯೋಗಗಳು ಏನು ಹೇಳ್ತಾವಪ್ಪ ಅಂದ್ರೆ ಅದನ್ನ ಬಿಡು, ಇದನ್ನ ಬಿಡು, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಆ ಕಡೆ ನೋಡ್ಬೇಡ, ಈ ಕಡೆ ನೋಡ್ಬೇಡ, ಹಿಂಗೆಲ್ಲ ಹೇಳ್ತಾವು. ಆದ್ರೆ ನಾ ಮಾಡಿದ ಯೋಗ ಏನೈತಲ್ಲ, ಯಾವುದನ್ನು ಬಿಡು ಅಂತ ಹೇಳಂಗಿಲ್ಲ, ಎಲ್ಲದರೂ ಕೂಡಿ ಇದ್ದುಕೊಂಡ ಎಲ್ಲ ಸಾಧಿಸು ಅಂತ ಹೇಳ್ತಾವ. ಆ ಯೋಗಗಳು ಗಂಡನ ಬಿಡು ಅಂತ ಹೆಣ್ಮಗಳಿಗೆ ಹೇಳ್ತಾವ, ಹೆಂಡತಿ ಬಿಡು ಅಂತ ಗಂಡಗೆ ಹೇಳ್ತಾವ. ಹೆಂಡತಿ ಬಿಡು ತನಕ ನೀ ಯೋಗಿ ಆಗಂಗಿಲ್ಲ ಅಂತ ಹೇಳ್ತಾವ, ಗಂಡನ ಬಿಡು ತನಕ ನೀ ಯೋಗಿನಿ ಆಗಂಗಿಲ್ಲ ಅಂತ ಹೇಳ್ತಾವ. ನೀ ಹುಳಿ ಬಿಡು ಅಂತ ಹೇಳ್ತಾವ, ನೀ ಖಾರ ಬಿಡು ಅಂತ ಹೇಳ್ತಾವ, ನೀ ಎಣ್ಣೆ ತಿನ್ಬೇಡ ಅಂತ ಹೇಳ್ತಾವ, ನೀ ಆ ಕಡೆ ನೋಡ್ಬೇಡ ಈ ಕಡೆ ನೋಡು ಅಂತ ಹೇಳ್ತಾವ. ಆದ್ರ ನಾ ಮಾಡಿದ ಯೋಗ ಐತಲ್ಲ, ಯಾವುದನ್ನು ಬಿಡು ಅಂತ ಹೇಳೋದಿಲ್ಲ, ಅದರಾಗ ಇದ್ದುಕೊಂಡು ಯೋಗವನ್ನ ಸಾಧಿಸುವಂತ ಯೋಗ ಅದು ಶಿವಯೋಗ, ಅದು ಉಳಿದು ಕೂಡುವ ಯೋಗ ಅನ್ನುವಂತ ಮಾತನ್ನು ಹೇಳ್ತಾನವ. ಅದರಾಗ ಉಳಿಯೋದು, ಅಲ್ಲೇ ಕೂಡೋದು. ನೀನು ಮಾಡಿದ ಯೋಗಗಳು 4 ಈಗ ನನ್ನ ಮುಂದಿಟ್ಟಾರ ನೋಡ್ರಿ. ಇದಕ್ಕೇನಂತಾರ? ಇದಕ್ಕೆ ಟಿಪಾಯಿ ಅಂತಾರ, ಹೌದಾ? ಟಿಪಾಯಿ ಅಂತಾರ. ಇದು ನಿಂತೈತಲ್ಲ ಹಿಂಗ, ಎದರ ಮೇಲೆ ನಿಂತೈತಿದು? 4 ಕಾಲದಾವ, ಹೌದಲ್ಲ? ಈ ಕಡೆ ಒಂದು, ಆ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು, 4 ಕಾಲುಗಳದಾವ. ಈ 4 ಕಾಲುಗಳ ಮೇಲೆ ಇದು ನಿಂತೈತಿ. ಅಲ್ಲಮ ಪ್ರಭುದೇವರು ಹೇಳ್ತಾನ, ನಿನ್ನ 4 ಕಾಲುಗಳು ಏನದಾವಲ್ಲ ಅಂದ್ರೆ 4 ಯೋಗಗಳದಾವಲ್ಲ, ಅವು ಬರೇ ಕಾಲು ಮೇಲೆ ಕುಂದ್ರಾಕ್ ಬರುದಿಲ್ಲ, ಮ್ಯಾಲೆ ಒಂದು ಹಾಸಿಗೆ ಬೇಕು, ಮ್ಯಾಲೆ ಒಂದು ಹಾಸಿಗೆ ಬೇಕು. ಇದು ಐತಿ ನೋಡ್ರಿ, ಇದು ಮನಿ ಇದ್ದಂಗ ಐತಲ್ಲ, ಇದು ಎದರ ಮೇಲೆ ನಿಂತೈತಿ ಅಂತಂದ್ರ ಆ 4 ಕಾಲಿನ ಮೇಲೆ ನಿಂತೈತಿ. ಆಶ್ಚರ್ಯ ಅಂತಂದ್ರ 4 ಕಾಲಿಗೆ ಬೆಲೆ ಇಲ್ಲ, 4 ಕಾಲದ ಒಂದ್ರೂ ಕಟ್ಟಿ ಮೂಲೆಯಾಗಿಡ್ಬೇಕಾಗತ್ತೆ. ಯಾವಾಗ? ಇದು ಮ್ಯಾಲಿಂದ ಇಲ್ದಾಗ ಇವನು ಮೂಲೆಯಾಗ ಕಟ್ಟಿಡ್ಬೇಕಾಗತ್ತ. 4 ಕಾಲಿಗೆ ಬೆಲೆ ಯಾವಾಗ ಬರ್ತೈತೆ ಅಂದ್ರೆ ಈ ಮ್ಯಾಲಿನ ಹಾಸಿಗೆ ಏನೈತಲ್ಲ, ಈ ಹಾಸಿಗೆ ಇದ್ದಾಗ ಮಾತ್ರ 4 ಕಾಲಿಗೆ ಬೆಲೆ ಬರುತ್ತೆ, ಹೊರತಾಗಿ ಇಲ್ಲ ಅಂದ್ರೆ ಬೆಲೆ ಬರೋದಿಲ್ಲ. ಅದಕ್ಕೆ ನಿನ್ನ 4 ಕಾಲುಗಳ ಮ್ಯಾಲೆ ಒಂದು ಶಿವಯೋಗ ಬೇಕು ನಿನಗ, ಅವಾಗ ನಿನಗೆ ಬೆಲೆ ಬರ್ತೈತಿ, ಅವಾಗ ನಿನಗೆ ನಿಜವಾದ ಯೋಗ ಸಾಧನೆ ಆಗತ್ತ ಅಂತ ಅಲ್ಲಮ ಪ್ರಭುದೇವರು ಸಿದ್ದರಾಮೇಶ್ವರನಿಗೆ ಹೇಳಿದಾಗ, ಸಾಕಿನ ಮೇಲೆ ಇದು ಯಾವುದು ನನಗ ಅಂತೇಳಿ ಬಿಟ್ಟುಕೊಟ್ಟು ಬೇಡ ಅಲ್ಲಂ ಪ್ರಭುದೇವರಿಂದ ಹೊಂಟು ಬಿಟ್ಟವ.